ಅವರು ಕುಂಭತನದಲ್ಲಿ ದುರಾಂಕಾರದಲ್ಲಿ ಮಾತಾಡ್ತಾರೆ. ನಾವು ಕೂಡ ಅವ್ರನ್ನ ಯಾರು ಕಳ್ತನ ಮಾಡಿ ಅಕ್ರಮ ಆಸ್ತಿ ಮಾಡಿ ತಿಹಾರ್ ಜೈಲ್ಗೆ ಹೋಗಿದ್ದವರು ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ? ನನಗೂ ಮಾತಾಡೋಕ್ಕೆ ಬರುತ್ತೆ. ಡಿ ಕೆ ಶಿವಕುಮಾರ್ ಅವರು ಆರೋಪಗಳನ್ನು ಮಾಡೋರು, ವಿರೋಧ ಪಕ್ಷದ ಶಾಸಕರ ಮೇಲೆ ಆರೋಪ ಮಾಡಬೇಕಾದ್ರೆ ಜವಾಬ್ದಾರಿಯಿಂದ ಇರಬೇಕು. ಅವ್ರು ಆರೋಪ ಮಾಡಿದ್ನ ಪ್ರೂವ್ ಮಾಡೋಂಗಿದ್ರೆ ಮಾತಾಡಬೇಕು. ನಾವು ಇವತ್ತು ಹೇಳ್ತೇವೆ, ನಾನು ಕೃಷ್ಣಪ್ಪನವರು, ಜ್ಯೋತಿ ಗಣೇಶ್ ಅವರು, ಸುರೇಶ್ ಬಾಬು ಅವರು, ನೀವು ಇದನ್ನು ಏನು ಆರೋಪ ಮಾಡಿದ್ದೀರಾ, ವೈಯಕ್ತಿಕ ಏನೋ ಇದೆ ಅಂತೇಳಿ ನಾವು ರಾಜಕೀಯ ನಿವೃತ್ತಿ ಹೊಂದ್ತೇವೆ. ನೀನು ಇದಕ್ಕೆ ರಾಜೀನಾಮೆ ಕೊಡ್ತೀಯ DCMಗೆ ಶಾಸಕರ ಸ್ಥಾನಕ್ಕೆ. ನೀನು ಯಾರೋ ನಿಮ್ಮ ಸೆಟ್ಗರಿಗೆ ಅನುಕೂಲ ಮಾಡೋಕ್ಕೆ ನಮ್ಮ ಜಿಲ್ಲೆ ರೈತರಿಗೆ ಯಾಕಪ್ಪ ಮಣ್ಣಾಗ್ತೀಯಾ? ನಿನಗೆ ಆ ಥರ ಅನುಕೂಲ ಮಾಡಬೇಕು ಅಂದರೆ ನಿನ್ನ ಸರ್ಕಾರ ಇದೆ, ನೇರವಾಗಿ ಡ್ಯಾಮಿಂದ ತೊಗೊಂಡೋಗು. ಇಲ್ಲ ಅಲ್ಲಿಂದ ನಿಮ್ಮ ಚನ್ನಪಟ್ಟಣಕ್ಕೆ ನೀರು ತೊಗೊಂಬಂದಿದ್ದೀರಲ್ಲ, ಸಾವುಕಾರ ಚೆನ್ನಪ್ಪ ನಾಳೆನೋ ಎಲ್ಲ ಅಲ್ಲಿಂದ ನೀರು ತೊಗೊಂಬಂದು ಕೊಡ್ರಿ, ನಮಗೇನು ತಕರಾರಿಲ್ಲ. ಆದರೆ ನಮ್ಮ ಜನ ರೈತರಿಗೆ ನಾವೆಲ್ಲ ವೈಕ್ಯರಾಮಯ್ಯನವರು, ಉಚ್ಮಾಸ್ತಿಗೌಡರು, ಅಂದಾನಪ್ಪನವರು, ಮಲ್ಲಿಕಾರ್ಜುನಯ್ಯನವರು, ಲಕ್ಕಪ್ಪನವರು, ಸೊಗಡು ಶಿವಣ್ಣವರು, GS ಬಸವರಾಜವರು ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ ಈ ಜಿಲ್ಲೆಗೆ ಈ ನೀರಿಗೋಸ್ಕರ. ಆ ನೀರು ತಂದು ನೀನು ಅವತ್ತು ಹುಟ್ಟೇ ಇರಲಿಲ್ಲ. ನೀನು ಹೇಮಾವತಿ ನೀರು ಬಂದಾಗ ವೈಕ್ಯರಾಮಯ್ಯನವರು, ಉಚ್ಮಾಸ್ತಿಗೌಡರು ಹೋರಾಟ ಮಾಡಿದಾಗ ನೀನು ಇವತ್ತು ಏನೋ ನಾನು ಕಡಿದು ಕಟ್ಟೆ ಹಾಕ್ತೀನಿ ಅಂತೇಳಿ ಕುಣಗಲ್ಗೆ ರಾಮನಗರಕ್ಕೆ ನೀರು ತೊಗೊಂಡೋಗ್ತೀನಿ ಅಂತ. ಕುಣಗಲು ತೊಗೊಂಡೋಗು, ನಮಗೇನು ಅಭ್ಯಂತರ ಇಲ್ಲ. ಆದರೆ ರಾಮನಗರ ಜಿಲ್ಲೆಗೆ ನಾವ್ಯಾಕ್ರಿ ನೀರು ಕೊಡಬೇಕು? ಯಾವುದೇ ಕಾರಣಕ್ಕೂ ಕೊಡಲ್ಲ. ರಕ್ತ ಅಲ್ಲ, ನಮ್ಮ ಹೆಣದ ಮೇಲೆ ತೊಗೊಂಡೋಗ್ಬೇಕು. ಡಿ ಕೆ ಶಿವಕುಮಾರ್ ಉಮ್ಮನ್ ಥರ ಮಾತಾಡ್ತಾರೆ, ಮುಂದೆ ಗೊತ್ತಾಗುತ್ತೆ. ಪರಮೇಶ್ವರ್ಗೂ ಹೇಳ್ತಾ ಇದ್ದೇನೆ, ಇದು ಜಿಲ್ಲೆಯ ಹಿತದೃಷ್ಟಿಯಿಂದ ನೀವು ಹೋರಾಟಕ್ಕೆ ಇಳಿದು ಕೂಡಲೇ ಮುಖ್ಯಮಂತ್ರಿಗಳಿಗೆ ಹೇಳಿ, ಈ ಯೋಜನೆಯನ್ನು ನೀವೇನಾದರೂ ವಾಪಸ್ ತಗಲಿಲ್ಲ ಅಂತ ಹೇಳಿದ್ರೆ ನಾವು ಡಿ ಕೆ ಶಿವಕುಮಾರ್ ಮುಂದೆ ಮಾತಾಡಲ್ಲ. ನೀವು ಕ್ಯಾಬಿನೆಟ್ಟಲ್ಲಿ ಇದ್ಕೊಂಡು ನೀವು ಕ್ಯಾಬಿನೆಟ್ಟಲ್ಲಿ ಬಂದಾಗ ತುಮಕೂರು ಜಿಲ್ಲೆ ಹಿತವನ್ನು ನೀವು ಮರ್ತಿದ್ದೀರಾ. ಜನ ನಿಮಗೂ ಪಾಠ ಕಲಿಸ್ತಾರೆ. ರೋ ಮತ್ತೂರಿ ಬೇಕಾದ್ರೆ ಪಿಯೋನ ಬಾರ್ಸ್ದಂಗೆ ಕೂತಿದ್ದೀರಲ್ಲ, ನಿಮಗೆ ಜವಾಬ್ದಾರಿ ಇಲ್ವಾ ಸ್ವಾಮಿ? ನೀವೊಬ್ಬರು ಈ ಭಾಗದಲ್ಲಿ 5 ಬಾರಿ ಶಾಸಕರಾಗಿದ್ದೀರಾ, ಡೆಪ್ಟಿ CM ಆಗಿದ್ದೀರಾ, 2 ಬಾರಿ ಸಚಿವರಾಗಿದ್ದೀರಾ, ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ನೀವು ಇದೇನ ಮಾಡೋದು? ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಈ ಥರ ನೀರನ್ನೆಲ್ಲ ಕದಿಯಕ್ಕೆ ಬಿಡೋದು ರಾಮನಗರ ಜಿಲ್ಲೆಗೆಲ್ಲ ಜಿಲ್ಲೆ ಹಿತ ಮರೆತು. ಅವ್ರ ಕೈಯಲ್ಲಿ ಏನೂ ಆಗಲ್ಲ ಪಾಪ. ಅವ್ರು ಏನಂತ ಅಂದರೆ ಮಂಡಿ ಅವ್ರು ಕೂತ್ಕೊಂಡ್ಬಿಟ್ಟವ್ರೆ ಡಿ ಕೆ ಶಿವಕುಮಾರ್ಗೆ. ಅದಕ್ಕೆ ಈಗಲೂ ಕೂಡ ಕಾಲ ಮೀರಿಲ್ಲ. ಕೂಡಲೇ ಸಿದ್ದರಾಮಯ್ಯನವ್ರಿಗೆ ಹೇಳಿ, ಪರಮೇಶ್ವರ್ ಅವ್ರ ಬಗ್ಗೆ ನಮ್ಗೆ ಇನ್ನೂ ಗೌರವ ಉಳ್ಕೊಂಡಿದೆ. ನಾವು ಅವ್ರ ಬಗ್ಗೆ ಇಷ್ಟು ದಿನ ಮಾತಾಡಿರಲ್ಲ, ಇನ್ನು ಮುಂದೆ ಮಾತಾಡ್ತೇವೆ. ಜಿಲ್ಲೆಯ ಹಿತದೃಷ್ಟಿಯಿಂದ ಪರಮೇಶ್ವರು ಕೂಡಲೇ ಈ ಯೋಜನೆಯನ್ನು ಸ್ಟಾಪ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಪರಮೇಶ್ವರ್ ಮನೆ ಮುಂದೆ ಧರಣಿ ಅಲ್ಲ, ಮುಂದೆ ಹೇಳ್ತೀವಿ ಹೋರಾಟ ಏನು ಮಾಡ್ತೀವಿ ಅಂತ. ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಾತಾಡಿರೋದು ನೋಡಿದ್ರೆ ರಕ್ತ ಹರಿಸಿದ್ರು ಪರವಾಗಿಲ್ಲ, ಏನೋ ರೀ ಪ್ರಜಾಪ್ರಭುತ್ವ ರೀ, ಇದು ಹಿಟ್ಲರ್ ರೂಲ್ ಅಲ್ಲ, ಮುಸಲೋನಿ ರೂಲ್ ಅಲ್ಲ. ಈ ಥರ ಸರ್ವಾಧಿಕಾರಿ ಮಾಡಿದಂಥ ಮುಸಲೋನಿನ ಜನ ಕಡ್ದು ಕಂಬಕ್ಕೆ ನೇತಾಕವ್ರೆ, ತಲೆ ಕಡ್ದು ನಾವು ನೋಡಿದ್ದೇವೆ. ಇದರಲ್ಲಿ ಎಲ್ಲಿ ಇಟಾಲಿಲಿ ಅವ್ರು ಬಂದವರಲ್ಲ, ಅವರ ಅಧ್ಯಕ್ಷರು ಊರಲ್ಲಿ. ಇವೆಲ್ಲ ಸರ್ವಾಧಿಕಾರ ನಾವು ನೋಡಿದ್ದೇವೆ. ಇವಂದು ಏನಾಯ್ತು ಅಂತಲೂ ನೋಡಿದ್ದೇವೆ ನಾವು. ಈಗ ಪಾದಯಾತ್ರೆ ಮುಗಿದ್ಮೇಲೆ ನಾಳಿನ ಹೋರಾಟ ನಾಳೆಯಿಂದ ಅಧಿವೇಶನ ಅಲ್ಲಿ ತರ್ತೀವಿ. ನಮ್ಮ ಹಕ್ಕು ಅದು. ನಮ್ಮ ಜನ ನಮ್ಮನ್ನ ಓಟ್ ಹಾಕಿರೋದು ನಮ್ಮನ್ನ ರಕ್ಷಣೆ ಮಾಡಿ ಅಂತ. ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನು ಹೇಳಬೇಕು? ಇವ್ರು ನೀರು ಕತ್ಕೊಂಡೋಗಿ ರಾಮನಗರ ಜಿಲ್ಲೆಗೆ ಕೊಟ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನು ಹೇಳಬೇಕು? ಯಾರೋ ಹೋರಾಟ ಮಾಡಿ ತಂದಿದ್ದ ನೀರನ್ನ ನಿಮ್ಮಂತ ಅಯೋಗ್ಯ ನನ್ನ ಮಕ್ಕಳು ಬೇರೆ ತಾಲೂಕು ಜಿಲ್ಲೆಗೆ ಬಿಟ್ಟಿದ್ದಲ್ಲ, ನಾಚಿಕೆ ಆಗಲ್ವಂತ ಹೋಗಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆಯ ಹಕ್ಕಿದು. ರಕ್ತ ಬೇಕಾದ್ರೆ ಕೊಡ್ತೀವಿ ಅಂತ ರೈತರು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಹಕ್ಕಿದು. ನಾನಿವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ರಾಜಕೀಯ ಉಂಬಾಟ ಅಲ್ಲ, ಅದು ಗೌರವ ಕೊಡುವಂಥದ್ದು, ಜನರ ಧ್ವನಿಯನ್ನು ಕೇಳುವಂಥದ್ದು. ಯಾರೋ ಒಬ್ಬರಿಗೋಸ್ಕರ ಇಡೀ ಜಿಲ್ಲೆನ ನೀವು ಮೋಸ ಮಾಡಬೇಡಿ, ರೈತರಿಗೆ ಅನ್ಯಾಯ ಮಾಡಬೇಡ್ರಿ. ಕೂಡಲೇ ಈ ಯೋಜನೆಯನ್ನು ಬಿಡ್ರಿ. ನಿಮಗೆ ಬೇಕಾದರೆ ರಾಮನಗರಕ್ಕೆ ಬೇರೆ ಕಡೆಯಿಂದ ನೀರನ್ನು ತಗೊಂಡೋಗಿ ನಮ್ಮ ತಕ್ರ. ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಇದಕ್ಕೆ ನಮಗೂ ವಿರೋಧ. ಎಲ್ಲರೂ ನೋಡ್ರಿ, ಇಡೀ ನಮ್ಮ ಜಿಲ್ಲೆಯ ಎಲ್ಲ MLAಗಳು 7 ಜನರು ಕೂಡ ವೈಯಕ್ತಿಕವಾಗಿ ಹೇಳಿದ್ದಾರೆ ಅವ್ರದ್ದು ವಿರೋಧ ಇದೆ. ಆದರೆ ಅವ್ರಿಗೆ ಯಾಕೋ ಭಯ ಅವ್ರಿಗೆ. ನಮ್ಮ ಪರಮೇಶ್ವರ್ ಅವ್ರಿಗೆ ಇಲ್ಲ, ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡವ್ರು. ಅದಕ್ಕೆ ಏನು ಮಾತಾಡ್ತಿಲ್ಲ. ಮುಖ್ಯಮಂತ್ರಿ ನಿಮ್ಮ ಮನೇಲಿದ್ರೆ ಆಗ್ತಿರ್ರಿ, ಫಸ್ಟ್ ರಾಜೀನಾಮೆ ಕೊಟ್ಟು ಬನ್ರಿ, ಅವತ್ತು ಜಿಲ್ಲೆ ಜನ ಒಪ್ತಾರೆ ನಿಮ್ಮನ್ನ ತಾಕತ್ನ.